ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ ಶ್ರೀ ದತ್ತಾತ್ರೇಯ ಚರಿತ್ರೆ ನಿತ್ಯ ಪಾರಾಯಣ ಗ್ರಂಥ ಅಧ್ಯಾಯ 41. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಮಧಾರಕನಿಗೆ ಸಿದ್ಧ ಪುರುಷರಾತನ ಪೂರ್ವಜರಾದ ಸಾಯಂ ದೇವರ ಬಗ್ಗೆ ಹೇಳಿದರು. ಶ್ರೀ ಗುರುಮಹಿಮೆಯನ್ನು ಕೇಳಿ ತಿಳಿದ ಆತನು ಗಾಣಿಗಾಪುರಕ್ಕೆ ಧಾವಿಸಿದನು. ದೂರದಿಂದ ಗಾಣಿಗಾಪುರವನ್ನು ಕಂಡ ಕೂಡಲೇ ಕ್ಷೇತ್ರಕ್ಕೆ ನಮಸ್ಕಾರ ಮಾಡಿದನು. ಮಠಕ್ಕೆ ತೆರಳಿ ಶ್ರೀ ಗುರುಗಳಿಗೆ ಪಾದಾಭಿವಂದನೆ ಮಾಡಿದನು. ಹೇ ಗುರುದೇವ, ನಿಮ್ಮ ದರ್ಶನದಿಂದಲೇ ನನ್ನ ಜನ್ಮ ಪಾವನವಾಯಿತು ಎಂದನು. ಶ್ರೀ ಗುರುಮಹಿಮೆಯನ್ನು ನಾನಾ ಬಗೆಯಿಂದ ಕೊಂಡಾಡಿದನು. ಆಗ ಶ್ರೀಗಳು ಆತನ ತಲೆಯ ಮೇಲೆ ಹಸ್ತವನ್ನಿರಿಸಿ, ನೀನು ನನ್ನ ಪರಮ ಭಕ್ತನಾಗಿರುವೆ. ನಿಮ್ಮ ವಂಶದವರೆಲ್ಲರೂ ನಮ್ಮ ಭಕ್ತರೇ ಆಗಿದ್ದೀರಿ. ನೀನು ಈಗಲೇ ನದಿ ತೀರಕ್ಕೆ ಹೋಗಿ ಸ್ನಾನ ಮುಗಿಸಿ ಬಾ, ನಾವು ಒಟ್ಟಿಗೆ ಭೋಜನ ಮಾಡೋಣ ಎಂದರು. ಭೋಜನ ಸಮಯದಲ್ಲಿ ಗುರುಗಳು ಸಾಯಂ ದೇವನ ಯೋಗಕ್ಷೇಮವನ್ನು ವಿಚಾರಿಸಿದರು. ಸಾಯಂ ದೇವನು ಎಲ್ಲರೂ ಕ್ಷೇಮದಿಂದಿದ್ದಾರೆಂದು, ತಾನು ಸಂಸಾರ ತೊರೆದು ಗುರುಸನ್ನಿಧಿಯಲ್ಲಿರಲು ಬಂದಿರುವೆನೆಂದು ತಿಳಿಸಿದನು. ಆಗ ಗುರುಗಳು, ನಮ್ಮ ಸೇವೆ ಸುಲಭವಲ್ಲ, ನೀನು ಇಲ್ಲಿ ಇರಲು ಸಾಧ್ಯವೇ ಎಂದಾಗ ಸಾಯಂ ದೇವನು ಗುರುಗಳ ಬಗ್ಗೆ ಭಕ್ತಿಯಿಂದ, ಗುರುವಿಗೆ ಶರಣಾದ ನನಗೆ ಭಯವುಂಟೆ, ನಾನು ದೃಢ ನಿಶ್ಚಯದಿಂದಲೇ ಬಂದಿರುವೆ ಎಂದು ಉತ್ತರಿಸಿದನು. ಗುರುಗಳು, ಹಾಗಾದರೆ ಇಲ್ಲೇ ಇರಬಹುದು ಎಂದು ಅನುಮತಿ ಇತ್ತರು. ಹೀಗೆ 4 ತಿಂಗಳು ಕಳೆಯಿತು. ಒಂದು ಸಂಜೆ ಗುರುಗಳು ಆತನೊಡನೆ ಸಂಗಮಕ್ಕೆ ಹೊರಟರು. ಆಗ ಗಾಳಿ ಮಳೆ ಆರಂಭವಾಯಿತು. ಗುರುಗಳು ಆತನನ್ನು ಪರೀಕ್ಷೆ ಮಾಡಲೆಂದು ತಮಗೆ ಚಳಿಯಾಗುತ್ತಿದೆ ಎಂದು ಮಠಕ್ಕೆ ತೆರಳಿ ಬೆಂಕಿ ತಾರೆಂದರು. ಸಾಯಂ ದೇವನು ಅಗ್ನಿಯನ್ನು ತರಲು ಮಠಕ್ಕೆ ಹೊರಟಾಗ ಕತ್ತಲೆಯಾಯಿತು. ದಾರಿ ಕಾಣದಾಯಿತು. ಆಗಾಗ ಮಿಂಚುತ್ತಿತ್ತು. ಶಿಷ್ಯರು ಮಡಕೆಯಲ್ಲಿ ಬೆಂಕಿಯನ್ನಿಟ್ಟುಕೊಟ್ಟರು. ಸಂಗಮಕ್ಕೆ ವಾಪಸ್ಸಾಗುವಾಗ ಸಾಯಂ ದೇವನಿಗೆ ಭಯವಾಯಿತು. ಆದರೆ ಗುರುವಿನಾಜ್ಞೆಯಂತೆ ಹಿಂದೆ ನೋಡುವಂತಿರಲಿಲ್ಲ. ಕುತೂಹಲದಿಂದ ಹಿಂತಿರುಗಿ ನೋಡಿದಾಗ 2 ಘಟಸರ್ಪಗಳು ಆತನನ್ನು ಹಿಂಬಾಲಿಸುತ್ತಿರುವುದು ಕಾಣಿಸಿತು. ಭಯದಿಂದ ಸಾಯಂ ದೇವನು ಓಡತೊಡಗಿದನು. ಬೇಗನೆ ಗುರುಗಳ ಸನ್ನಿಧಿಗೆ ತಲುಪಿದಾಗ ಅಲ್ಲಿ ಆಶ್ಚರ್ಯವನ್ನು ಕಂಡು ಚಕಿತನಾದನು. ಅನೇಕ ದೀಪಗಳು ಹಾಗೂ ತೇಜಸ್ವಿಗಳಾದ ಪುರುಷರು ಗುರುಗಳ ಬಳಿ ಇದ್ದರು. ಕ್ಷಣಾರ್ಧದಲ್ಲೇ ಎಲ್ಲವೂ ಮಾಯವಾಯಿತು. ಗುರುಗಳು ನಸುನಗುತ್ತಾ, ಅಂಜುವೆ ಏಕೆ? ನಿನ್ನ ರಕ್ಷಣೆಗೆಂದು ಸರ್ಪವನ್ನು ಕಳುಹಿಸಿದ್ದು ನಾವೇ. ಗುರುಸೇವೆ ಕಠಿಣ ಎಂದು ನಾವು ಮೊದಲೇ ಹೇಳಿರಲಿಲ್ಲವೇ ಎಂದರು. ಸಾಯಂ ದೇವನು ಗುರುಗಳಲ್ಲಿ ತನ್ನಲ್ಲಿ ಭಕ್ತಿಯು ಸ್ಥಿರವಾಗಿರಲು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿದನು ಎಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 41ನೆಯ ಅಧ್ಯಾಯ ಸಂಪೂರ್ಣವಾಯಿತು. ಅಧ್ಯಾಯ 42. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳು ಸಾಯಂ ದೇವನಿಗೆ ಒಂದು ಪ್ರಸಂಗವನ್ನು ವಿವರಿಸಿದರು. ಕೃತಯುಗದಲ್ಲಿ ತ್ವಷ್ಟ ಎಂಬ ಪ್ರಜಾಪತಿಗೆ ವಿನಯಶೀಲನೆಂಬ ಮಗನಿದ್ದನು. ಆತನು ಗುರುಕುಲದಲ್ಲಿ ಅಭ್ಯಾಸ ಮಾಡುತ್ತಿದ್ದನು. ಒಂದು ಮಳೆಗಾಲದಲ್ಲಿ ಗುರುಗಳ ಗುಡಿಸಲು ಸೋರಲಾರಂಭಿಸಿತು. ಶಿಷ್ಯನಿಗೆ ಹೊಸ ಮನೆಯನ್ನು ನಿರ್ಮಿಸಿಕೊಡಲು ಗುರುಗಳು ಹೇಳಿದರು. ಗುರುಪತ್ನಿಯು ಹೊಲಿಗೆ ಇಲ್ಲದ ರವಿಕೆ, ಗುರುಪುತ್ರನು ನೀರಿನ ಮೇಲೆ ನಡೆಯಲು ಪಾದರಕ್ಷೆ, ಗುರುಪುತ್ರಿಯು ಬೇಕಾದಲ್ಲಿ ಒಯ್ಯಬಹುದಾದ ಮನೆಯನ್ನು ನಿರ್ಮಿಸಿಕೊಡಲು ಹೇಳಿದರು. ಬ್ರಹ್ಮಚಾರಿಯಾದ ವಿನಯಶೀಲನು ಗುರುಗಳಿಗೆ ನಮಸ್ಕರಿಸಿ ತನ್ನ ಕರ್ತವ್ಯವನ್ನು ನಡೆಸಲು ಹೊರಟನು. ದಾರಿಯಲ್ಲಿ ಅವನಿಗೆ ಅವಧೂತರೊಬ್ಬರ ದರ್ಶನವಾಯಿತು.
ಅವರೊಂದಿಗೆ ಕಾಶಿ ತಲುಪಿದ. ವಿನಯಶೀಲನು ಶಿವನನ್ನು ಆರಾಧಿಸಿದನು. ಅಲ್ಲಿ ಅವಧೂತರು ಅದೃಶ್ಯರಾದರು. ವಿನಯಶೀಲನ ಭಕ್ತಿಗೆ ಮೆಚ್ಚಿದ ಶಿವನು ಪ್ರತ್ಯಕ್ಷನಾಗಿ ಅವನು ಬೇಡಿದ್ದನ್ನೆಲ್ಲ ಅನುಗ್ರಹಿಸಿದನು. ಅದನ್ನು ತನ್ನ ಗುರುಗಳಿಗೆ ನೀಡಿದಾಗ ಅವರು ಆತನನ್ನು ಅನುಗ್ರಹಿಸಿದರು. ಆತನೇ ವಿಶ್ವಕರ್ಮನೆಂದು ವಿಖ್ಯಾತನಾದನು ಎಂದು ಶ್ರೀಗಳು ಸಾಯಂ ದೇವನಿಗೆ ಹೇಳಿದರೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 42ನೇ ಅಧ್ಯಾಯವು ಸಂಪೂರ್ಣವಾಯಿತು. ಅಧ್ಯಾಯ 43. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಗಳ ಆಜ್ಞೆಯನ್ನು ಶಿರಸಾವಹಿಸಿದ ಸಾಯಂ ದೇವನು ತನ್ನ ಪತ್ನಿ ಪುತ್ರರ ಸಮೇತ ಗಾಣಿಗಾಪುರಕ್ಕೆ ಆಗಮಿಸಿದನು. ತನ್ನವರೊಡಗೂಡಿದ ಅವನು ಶ್ರೀ ಗುರುಚರಣಾರವಿಂದಗಳಿಗೆ ಶ್ರದ್ಧಾ ಭಕ್ತಿಗಳಿಂದ ನಮಿಸಿದನು. ಗುರುಗಳು ಆತನ ತಲೆಯ ಮೇಲೆ ವರದ ಹಸ್ತವನ್ನಿಟ್ಟು ಆಶೀರ್ವದಿಸಿದರು. ಶ್ರೀಗಳು ಸಾಯಂ ದೇವನ ಮಗನಾದ ನಾಗನಾಥನನ್ನು ತಮ್ಮ ಕೃಪಾದೃಷ್ಟಿಯಿಂದ ಅವಲೋಕಿಸಿದರು. ಆ ದಿನ ಭಾದ್ರಪದ ಮಾಸದ ಅನಂತ ಪದ್ಮನಾಭ ವ್ರತವಾಗಿತ್ತು. ಶ್ರೀ ಗುರುಗಳೇ ಅನಂತ ಸ್ವರೂಪಿ ಎಂಬ ಭಾವನೆಯಿಂದ ಸಾಯಂ ದೇವನು ಪೂಜಿಸಿದನು. ಹಿಂದೆ ಶ್ರೀ ಕೃಷ್ಣನ ಆಜ್ಞೆಯಂತೆ ವನವಾಸದಲ್ಲಿದ್ದ ಪಾಂಡವರು ಈ ವ್ರತವನ್ನು ಆಚರಿಸಿ ತಮ್ಮ ರಾಜ್ಯವನ್ನು ಮತ್ತೆ ಪಡೆದಿದ್ದರು. ಇದೇ ರೀತಿ ಕೌಂಡಿನ್ಯ ಮುನಿಗಳ ಪತ್ನಿ ಸುಶೀಲ ದೇವಿಯು ಈ ಮಹಿಮಾನ್ವಿತ ವ್ರತವನ್ನು ಆಚರಿಸಿ ಅಮರಾವತಿ ರಾಜ್ಯಕ್ಕೆ ಒಡತಿಯಾದಳು. ಆದರೆ ಕೌಂಡಿನ್ಯನು ದರ್ಪದಿಂದ ಈ ವ್ರತವನ್ನು ಅಲ್ಲಗೆಳೆದುದರ ಪರಿಣಾಮವಾಗಿ ತನ್ನೆಲ್ಲ ಐಶ್ವರ್ಯವನ್ನು ಕಳೆದುಕೊಂಡು ನಿರ್ಗತಿಕನಾದನು. ಆಗ ತನ್ನ ತಪ್ಪಿನ ಅರಿವಾಗಿ ಆತನು ಅನಂತ ಸ್ವಾಮಿಯನ್ನು ಹುಡುಕಿಕೊಂಡು ಹೊರಟನು. ಆದಿಯಲ್ಲಿ ಮಾವಿನ ಮರ, ಆನೆ, ಹಸು, ಎತ್ತುಗಳನ್ನು ತನ್ನಂತೆ ಪೂರ್ವಾರ್ಜಿತ ಪಾಪದಿಂದ ಬಳಲುತ್ತಿರುವುದನ್ನು ಕಂಡನು. ಅನಂತನು ಆತನಿಗೆ ವೃದ್ಧನ ರೂಪದಿಂದ ವ್ರತೋಪದೇಶ ಮಾಡಿದನು. ಇದರಿಂದ ಮತ್ತೆ ಆತನು ಸಿರಿವಂತನಾದನೆಂಬಲ್ಲಿಗೆ ಸರಳ ಶ್ರೀ ಗುರುಚರಿತ್ರೆಯ 43ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ದತ್ತ ಹೃದಯಂ. ಅಕಾರದಿ ಕ್ಷಕಾರಾಂತಃ ಸದಾ ರಕ್ಷೀತ್ ವಿಭುಸ್ವಯಂ. ಆದಿನಾಥಸ್ಯ ದತ್ತಸಜ್ಯ ಹೃದಯಂ ಸರ್ವಕಾಮದಂ. ದತ್ತಂ ದತ್ತಂ ಪುನರ್ದತ್ತಂ ಯೋ ವದೇದ್ಭಕ್ತಿ ಸಂಯುತಃ ತಸ್ಯ ಪಾಪಾನಿ ಸರ್ವಾಣಿ ಕ್ಷಯಂ ಯಾಂತಿ ನ ಸಂಶಯಃ. ಯಾ ಇದಂ ಪಠೇತ್ ನಿತ್ಯಂ ಹೃದಯಂ ಸರ್ವಕಾಮದಂ ಪಿಶಾಚ ಶಾಕಿನಿ ಭೂತಡಾಕಿನಿ ಕಾಕಿನಿ ತಥಾ.